ಪ್ರಭುಗಳ ನಾಮಕ್ಕೆ ಕೋಟಿ ಸ್ತೋತ್ರಗಳನ್ನು ಹೇಳುತ್ತಾ ಈ ಶುಭ ಮುಂಜಾನೆ ವೇಳೆಯಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತೇನೆ. ವರ್ಷದ ಮೊದಲನೇ ದಿನದಲ್ಲಿ ನಿಮ್ಮನ್ನು ಸಂಧಿಸುವಂಥ ಸೌಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಪ್ರಿಯರೇ, ನಿನ್ನಿನ ದಿನದಲ್ಲಿ ನಾವು ಹೊಸ ವರ್ಷದ ಆಗಮನಕ್ಕಾಗಿ ನಾವು ಕಾದಿದ್ದೇವೆ. ಇವತ್ತು ಹೊಸ ವರ್ಷದ ಮೊದಲನೇ ದಿನ. ಇವತ್ತು ನಾವು ಹಾಕಿಕೊಂಡಂಥ ಅಜೆಂಡಾ ಅಥವಾ ಗುರಿ, ನಮ್ಮ ಯೋಜನೆಗೆ ಎಷ್ಟರ ಮಟ್ಟಿಗೆ ಇವತ್ತು ನಾವು ಕೆಲಸ ಮಾಡಿದ್ದೇವೆ ಎನ್ನುವಂಥದ್ದನ್ನು ನಿಮ್ಮನ್ನು ನೆನಪಿಸೋದಕ್ಕೆ ಇಷ್ಟಪಡ್ತೇನೆ. ದೇವರು ನಮ್ಮನಿಗೆ ಕೊಟ್ಟಂಥ ಈ ದಿನ ನಾವು ಸಂತೋಷವಾಗಿ ಕಾಲ ಕಳೆಯಬೇಕಾಗಿದೆ. ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಬೈಬಲಲ್ಲಿ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಮ್ಮ ದೇವರು ನಿನ್ನೆ ಇದ್ದರೂ ಇವತ್ತಿದ್ದಾರೆ, ನಾಳೆಯೂ ನಿತ್ಯ ನಿರಂತರವಾಗಿರ್ತಾರೆ ಎಂಬುದಾಗಿ ಬೈಬಲ್ನಲ್ಲಿ ಪ್ರಿಯ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಸದಾಕಾಲ ಇರುವಂತಹ ದೇವರು ನಮ್ಮನ್ನು ಸಹ ಈ ದಿನ ಜೀವಂತರ ಪಟ್ಟಿಯಲ್ಲಿ ನಮ್ಮ ಹೆಸರನ್ನು ಬರೆದು ಈ ದಿನ ಬದುಕಿರುವಂತೆ ದೇವರು ಕೃಪೆ ಮಾಡಿದ್ದಾರೆ. ಅದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ನನ್ನ ಸಹೋದರ ಸಹೋದರಿಯರೇ, ನಿಮ್ಮ ದಿನ, ಈ ದಿನ ನಾನು ಇಂತಿಂಥದ್ದು ಮಾಡಬೇಕು ಎಂಬುದಾಗಿ ನೀವು ಯೋಜನೆ ಹಾಕಿಕೊಂಡಿರಿ ಎಂಬುದಾಗಿ ನಾನು ನಂಬಿದ್ದೇನೆ. ಈ ಮೊದಲನೇ ದಿನದಲ್ಲಿ ನೀವು ಏನೇನು ಮಾಡಿದಿರಿ, ನಾಳಿನ ದಿನ ಏನು ಮಾಡಬೇಕಾಗಿದೆ, ದೇವರ ಮುಂದೆ ಎಷ್ಟರ ಮಟ್ಟಿಗೆ ಕಾಲವನ್ನು ಕಳೆದು ಮುಂದಿನ ಯೋಜನೆಗಳನ್ನು ದೇವರ ಮುಂದೆ ಇಟ್ಕೊಂಡಿದ್ದೀರಾ. ಯಾಕಂದರೆ ದೇವರು ಹೇಳ್ತಾರೆ, ನಿನ್ನ ಇಷ್ಟಾರ್ಥವನ್ನು ನೆರವೇರಿಸ್ತೇನೆ ಎಂಬುದಾಗಿ. ಈ ವರ್ಷದ ನಿನ್ನ ಇಷ್ಟವೇನು, ನಿನ್ನ ಆಸೆ ಏನು ಎಂಬುದಾಗಿ ನನ್ನ ಒಂದು ವಿಚಾರವಿದೆ ಪ್ರಿಯರೇ. ಅದಕ್ಕಾಗಿ ನಿಮ್ಮ ಆಸೆಯನ್ನು ಪೂರೈಸಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸಿ ನಮಸ್ಕರಿಸ್ತೇನೆ. ಪ್ರೈಸ್ ದಿ ಲಾರ್ಡ್.